ತಿನ್ನಕ್ಕೆ ಸ್ನ್ಯಾಕ್ಸ್ ಇಲ್ಲ ತಿಂಡಿಗೆ ಹೆಲ್ದಿನೂ ಆಗಿರಬೇಕು, ಖಾರವಾಗಿ ಸ್ಪೈಸಿಯಾಗಿನೂ ಇರಬೇಕಂದ್ರೆ ಈ ವಿಡಿಯೋ ಮಿಸ್ ಮಾಡಲಾರ್ದ ಸ್ಕಿಪ್ ಮಾಡಲಾರ್ದ ನೋಡಿರಿ. ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ಹೊರಗೆ ಸಿಗೋ ಮೋಮೋಸ್ನ ಮನ್ಯಾಗ ಮಾಡಿದ್ರೆ ಹೆಂಗಿರುತ್ತೆ ರೀ? ಮೋಮೋಸ್ನಾಗ ಭಾಳ ನಮೂನಿ ಇರ್ತಾವೆ. ಅದ್ರಾಗ ನಾ ಇವತ್ತು ವೆಜ್ ಮೋಮೋಸು ಮನ್ಯಾಗ ಈಸಿಯಾಗಿ ಹೆಂಗೆ ಮಾಡೋದು ಅಂತ ತೋರ್ಸಾತೇನೆ. ಬರ್ರಿ ಸ್ಟಾರ್ಟ್ ಮಾಡೋಣ. ಇದು ಮೋಮೋಸ್ ಮಾಡೋಕ್ಕೆ ಸ್ಟಫಿಂಗ್, ಫೋಲ್ಡಿಂಗ್, ಸ್ಟೀಮ್ ಹೆಂಗೆ ಮಾಡಬೇಕೆಲ್ಲ ಹೇಳ್ತೀನಿ. ವಿಡಿಯೋ ಸ್ಕಿಪ್ ಮಾಡಲಾರ್ದ ಕಂಪ್ಲೀಟಾಗಿ ನೋಡಿರಿ. ಹಿಟ್ಟು ನೆನೆಯೋಕದ ಟೈಮ್ ಬೇಕು, ಅದಕ್ಕೆ ಫಸ್ಟ್ ನಾವಿಲ್ಲಿ ಹಿಟ್ಟು ನಾದಿ ಇಟ್ಕೊಂಡ್ಬಿಡೋಣ. ನಾ ಇಲ್ಲಿ ಗೋಧಿ ಹಿಟ್ಟು ತೊಗೊಳತ್ತೀನಿ, ಇಲ್ಲಾಂದ್ರೆ ಮೈದಾ ಹಿಟ್ಟು ಬೇಕಂದ್ರೆ ಮೈದಾ ಹಿಟ್ಟು ತೊಗೋಬೋದು. ಗೋಧಿ ಹಿಟ್ಟು ಸ್ವಲ್ಪ ಎಣ್ಣೆ ಸ್ವಲ್ಪ ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡಿ ನೀರು ಹಾಕಿ ಚಪಾತಿ ಹಿಟ್ಟಿಗೆ ಹೆಂಗೆ ಮೆತ್ತಗೆ ನಾದ್ಕೋತಿರಲ್ಲ ಹಂಗೆ ಮೆತ್ತಗೆ ನಾದ್ಕೋಬೇಕು. 1 ಕಪ್ ಹಿಟ್ಟಿಗೆ ಹೆಚ್ಚು ಕಮ್ಮಿ ಒಂದು 4 ರಿಂದ 5 ಮೋಮೋಸ್ ಆಗ್ತವೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡೆ ಹಿಟ್ಟು ನಾದ್ಕೋರಿ. ಹಿಟ್ಟನ್ನ ಮೆತ್ತಗೆ ನಾದಿಂದ ಮುಚ್ಚಿಟ್ಟು ಒಂದು 20 ನಿಮಿಷ ನೆನೆಯಕ್ಕೆ ಬಿಡಬೇಕು. ಹಿಟ್ಟು ನೆನೆಯೋದ್ರಾಗ ನಾವಿಲ್ಲಿ ಸ್ಟಫಿಂಗ ರೆಡಿ ಮಾಡ್ಕೊಳ್ಳೋಣ. ಸ್ಟಫಿಂಗಿಗೆ ಒಗ್ಗರಣೆಗೆ ನೀವಿಲ್ಲ ಎಣ್ಣೆ ಇಲ್ಲ ತುಪ್ಪ ಹಾಕೋಬೋದು. ಅದಕ್ಕೆ 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನಾ ಇಲ್ಲಿ 1-2 ಕ್ಯಾರೆಟ್ ತುರಿದಿಟ್ಕೊಂಡಿದ್ದೆ. ಕ್ಯಾರೆಟ್ ಇಲ್ಲ ಗಜ್ರಿ, ಒಂದು ಅರ್ಧ ದೊಡ್ಡ ಸೈಜಿಂದ ಕ್ಯಾಬೇಜ್ ಅದನ್ನು ತುರಿದಿಟ್ಕೊಂಡಿದ್ದೆ. ಕ್ಯಾಬೇಜ್ನ ತುರಿಬೋದು ಇಲ್ಲ ಸಣ್ಣಗಾದರೂ ಕಟ್ ಮಾಡ್ಕೋಬೋದು. ಅದನ್ನು ಎಲ್ಲನೂ ಫ್ರೈ ಮಾಡ್ಕೋಬೇಕು. ಯಾರ್ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡಾತಿದ್ರೆ ಸಬ್ಸ್ಕ್ರೈಬ್ ಮಾಡ್ಲಾರ್ದ ನೋಡಾತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿರಿ, ಅಂದ್ರೆ ನೆಕ್ಸ್ಟ್ ಹೊಸ ವೀಡಿಯೋ ಮಾಡಿದಾಗ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವನ್ನೆಲ್ಲ 1-2 ನಿಮಿಷ ಹುರ್ಕೊಂಡ್ಮ್ಯಾಗ 1 ಚಮಚ ಮೆಣಸಿನ ಪುಡಿ, ಒಂದು ಅರ್ಧ ಚಮಚ ಉಪ್ಪು, ಹಿಟ್ಟಿಗೂ ಸ್ವಲ್ಪ ಉಪ್ಪು ಹಾಕಿರ್ತದೆ. ಇಲ್ಲಿ ಉಪ್ಪು ನಿಮ್ಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕೋರಿ. ಹಾಕಿ ಕಲಿಸ್ಬೇಕು. ಕ್ಯಾಬೇಜ್ ಒಳಗನ್ನು ನೀರು ಇರುತ್ತೆ ಮತ್ತು ಉಪ್ಪನ್ನು ಹಾಕಿರ್ತೇವಲ್ಲ, ಎಲ್ಲ ಸ್ವಲ್ಪ ನೀರು ಬಿಟ್ಟಂಗೆ ಆಗುತ್ತೆ. ಅದಕ್ಕೆ ಕೆಲವೊಬ್ರು ಕ್ಯಾಬೇಜನ್ನ ಹಿಂಡಿ ರಸ ಎಲ್ಲ ತೆಗೆದು ಹಾಕ್ತಾರೆ. ನಾ ಅದೆಲ್ಲ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದಂತ ತೆಗ್ದಿಲ್ಲ. ಇದನ್ನ ಬೇಕಾದ್ರೆ ಹುರ್ಕೋಬೇಕನ್ನ ಸ್ವಲ್ಪ ನೀರಿನ ಅಂಶ ಹೋಗೋತನ್ನ ಸ್ವಲ್ಪ ಜಾಸ್ತಿ ಫ್ರೈ ಮಾಡಿಕೊಂಡ್ರೆ ಸಾಕು. ಸ್ವಲ್ಪ ನೀರಿನ ಅಂಶ ಎಲ್ಲ ಹೋಗಿ ಡ್ರೈ ಆದ್ಮ್ಯಾಗ ಗ್ಯಾಸ್ ಆಫ್ ಮಾಡಿ ಆರಕ್ಕೆ ಬಿಡಬೇಕು. 20 ನಿಮಿಷ ಹಿಟ್ಟು ನೆಂದಿಂದ ಇನ್ನೊಂದು ಸತಿ ಅದನ್ನು ನಾದ್ಕೊಂಡು ನೀವು ಪುರಿಗೆ ಹೆಂಗೆ ಎಲೆ ಲಟ್ಟಿಸ್ಕೋತಿರಲ್ಲ ಆ ಸೈಜಿಗೆ ಎಲೆ ಲಟ್ಟಿಸ್ಕೋಬೋದು. ಇಲ್ಲ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ಪುರಿ ಥರ ಎಲೆ ಲಟ್ಟಿಸಿ ಇಟ್ಕೋಬೇಕು. ಒಮ್ಮೆ 3-4 ಮಾಡ್ಕೊಂಡ್ರೆ ಆಯ್ತು ಅಂಥೇಳಿ ನಾ ಒಂದು ದೊಡ್ಡ ಸೈಜ್ ಉಳ್ಳಿ ತೊಗೊಂಡು ದೊಡ್ಡಕ್ಕೆ ಚಪಾತಿ ಮಾಡಿಕೊಂಡು ಅದ್ರಾಗ ಬಟ್ಲಲ್ಲೇ ಕಟ್ ಮಾಡಿಕೊಂಡು ಒಮ್ಮೆ 3-4 ಮಾಡ್ಕೊಳತ್ತೀನಿ. ಇಲ್ಲ ನಿಮ್ಗೆ ಒಂದೊಂದು ಉಳ್ಳಿಲೇ ಪುರಿ ಥರ ಲಟ್ಟಿಸ್ಕೊತೀನಿ ಅಂದ್ರೆ ಹಾಗಾದ್ರೂ ಮಾಡ್ಬೋದು. ನಿಮಗೆ ಹೆಂಗೆ ಕಂಫರ್ಟ ಹಂಗೆ ಮಾಡ್ಬೋದು. ಮೈದಾ ಹಿಟ್ಟಾದ್ರೆ ಹಂಗೆ ಹಿಟ್ಟು ಹಚ್ಲಾರ್ದ ಲಟ್ಟಿಸ್ಬೋದು. ಸ್ವಲ್ಪ ಇದು ಗೋಧಿ ಹಿಟ್ಟು ಐತಲ್ಲ ಅದಕ್ಕೆ ಸ್ವಲ್ಪ ಹಿಟ್ಟು ಹಚ್ಕೋಬೇಕು. ಭಾಳ ಹಚ್ಚಕ್ಕೆ ಹೋಗ್ಬಾರ್ದು. ಭಾಳ ಹಚ್ಚಿದ್ರೆ ಒಂಥರ ಮೋಮೋಸ್ ಡ್ರೈ ಆದಂಗೆ ಆಗ್ತಾವೆ, ಮೆತ್ತಗೆ ಬರೋಂಗಿಲ್ಲ. ಸ್ಟಫಿಂಗ್ ಬಿಸಿ ಇರಬಾರ್ದು, ಆರಿರ್ಬೇಕು. ಎಲೆ ಒಳಗೆ ಹಿಂಗೆ 1 ಫುಲ್ ಚಮಚ ಸ್ಟಫಿಂಗ್ ಹಾಕೋಬೇಕು. ಎಲೆ ದೊಡ್ಡದಾಗಿ ಸ್ಟಫಿಂಗ್ ಕಡಿಮೆ ಆತಂದ್ರೆ ವಯಸ್ಸಾದಾಗ ಚಪಟಾದಂಗಾಗಿ ಶ್ರಿಂಕ್ ಆದಂಗೆ ಆಗುತ್ತೆ. ಅವಾಗ ನೋಡೋಕ್ಕೂ ಚಂದ ಅನ್ಸಂಗಿಲ್ಲ. ನಾ ಇಲ್ಲಿ ತೋರಿಸ್ದಂಗೆ ಒಂದೊಂದು ಮಡಚಿ ಮಾಡಬೇಕು. ಸೀರೆಗೆ ಹೆಂಗೆ ನೆರಿಗೆ ಇದು ಮಾಡಿಸ್ತೇವಲ್ಲ ಹಂಗೆ ಮಾಡಬೇಕು. ಭಾಳ ಮಡಕಿ ಮಾಡಿದರೆ ನೋಡೋಕ್ಕೂ ಚಂದ ಬರುತ್ತೆ, ಸ್ವಲ್ಪ ಮಾಡಿದರೆ ಸ್ವಲ್ಪ ಕಾಣಿಸ್ತಾವೆ. ಈ ಮೋದಕಾಗೆಲ್ಲ ಹೆಂಗೆ ಮಾಡ್ತೇವಲ್ಲ ಆ ಥರ ಮಾಡ್ಕೋಬೇಕು. ಈ ಸ್ಟಫಿಂಗ್ ಮಾಡ್ಕೋಬೇಕಾದ್ರೆ ಇದಕ್ಕೆ ವಿನೆಗರ್, ಸೋಯಾ ಸಾಸ್, ಟೊಮೊಟೊ ಸಾಸ್ ಎಲ್ಲ ಹಾಕ್ತಾರೆ. ಅದು ಆಪ್ಷನಲ್, ನಾ ಹೆಲ್ದಿ ಆಗಿಲ್ಲ ಅಂತ ಹಾಕಿಲ್ಲ, ನೀವು ಬೇಕಂದ್ರೆ ಹಾಕೋಬೋದು. ಈ ಥರ ಗೋಧಿ ಹಿಟ್ಟು ತರಕಾರಿ ಹಾಕಿ ಮಾಡಿರೋದ್ರಿಂದ ಹೆಲ್ದಿಯಾಗಿ ಇರುತ್ತೆ, ಮಾಡೋಕ್ಕೂ ಭಾಳ ಈಸಿ ಅದ. ನೀವು ಬೇಕಾದ್ರೆ ಇಲ್ಲಿ ಗೋಧಿ ಹಿಟ್ಟು ಬದಲು ಮೈದಾ ಹಿಟ್ಟನ್ನು ಯೂಸ್ ಮಾಡ್ಬೋದು. ಸಣ್ಣವರಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರಿಗೂ ಇಷ್ಟ ಆಗುತ್ತೆ. ಅದು ಊಟ ಮಾಡಿ ಮನ್ಯಾಗ ಬೇಸರ ಆಗಿತ್ತಂದ್ರೆ ಈ ಥರ ಡಿಫ್ರೆಂಟಾಗಿನೂ ಒಂದ್ಸತಿ ಟ್ರೈ ಮಾಡ್ಬೋದು. ಇವೆಲ್ಲನೂ ಒಂದೇ ಸತಿ ಮಾಡಿ ಇಟ್ಕೊಂಡು ನೀವು ಸ್ಟೀಮ್ನ ಇಡ್ಲಿ ಸ್ಟ್ಯಾಂಡ್ನಾಗಾರ ಮಾಡ್ಕೋಬೋದು. ಇಲ್ಲಾಂದ್ರೆ ಕಡಾಯಿ ಒಳಗೆ ತಳಕ್ಕೆ ನೀರು ಹಾಕಿ ಅದ್ರ ಮ್ಯಾಗ ಒಂದು ಸ್ಟ್ಯಾಂಡ್ ಇಟ್ಟು ಪ್ಲೇಟಿಗೆ ಅಂಟ್ಕೋಬಾರ್ದು ಅಂತೇಳಿ ಸ್ವಲ್ಪ ಎಣ್ಣೆ ಹಚ್ಚಿ ಇವು ಮಾಡಿದ್ದೆಲ್ಲ ಮೋಮೋಸ್ನು ಇಟ್ಟು ಲೋ ಟು ಮೀಡಿಯಮ್ ಫ್ಲೇಮ್ನಾಗ ಇಲ್ಲ ಮೀಡಿಯಮ್ ಫ್ಲೇಮ್ನಾಗ ಇಟ್ಟು ಒಂದು 10 ನಿಮಿಷ ಬೇಯಿಸ್ಕೋಬೇಕು. ನೋಡ್ಬೋದು ನೀವು ಇಲ್ಲಿ ಎಷ್ಟು ಸಾಫ್ಟಾಗಿ ಬಂದದ. ಒಳಗಿದ್ನ ಓಪನ್ ಮಾಡಿನೂ ತೋರಿಸ್ತೀನಿ. ಇದು ಸ್ಟೀಮ್ ಆಗೋರಾಗ ಸೈಡ್ ನೀವು ಇದ್ರದ್ದು ಮೋಮೋಸ್ ಚಟ್ನಿನೂ ಮಾಡ್ಕೋಬೋದು. ಅದರ ರೆಸಿಪೀಸ್ ಬೇಕಂತಂದ್ರೆ ಕಮೆಂಟ್ನಾಗ ಹೇಳ್ರಿ. ಮೋಮೋಸ್ನ ನೀವು ಸಾಸ್ ಇಲ್ಲ ಇದ್ರದ್ದು ಮೋಮೋಸ್ ಚಟ್ನಿ ಮಯೋ ಸಾಸ್ ಜೊತೆ ಸರ್ವ್ ಮಾಡ್ಬೋದು. ನೋಡಿದ್ರಲ್ಲ ಹೆಲ್ದಿಯಾಗಿ ಈಸಿಯಾಗಿ ಮನ್ಯಾಗ ಮೋಮೋಸ್ ಹೆಂಗೆ ಮಾಡೋದಂತ. ನೀವು ಇದನ್ನ ಮನ್ಯಾಗ ಒಂದ್ಸತಿ ಟ್ರೈ ಮಾಡಿರಿ, ಹೆಂಗೆ ಬಂತಂತ ಕಮೆಂಟ್ನಾಗ ಹೇಳ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಹಿಂಗೆ ಈಸಿ ಆ್ಯಂಡ್ ಹೆಲ್ದಿ ಆಗಿರೋ ರೆಸಿಪೀಸ್ ಸ್ನ್ಯಾಕ್ಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.